ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ. ನಿಮ್ಮ ಕಡೆಯಿಂದ ಹೆಚ್ಚಿನ ಪ್ರಮಾಣದಾಗ ಸೇವೆ ಮಾಡಿಸ್ಕೊಳತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಇವತ್ತು ಅತ್ಯಂತ ಸರಳ ಸೇವೆ. ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಯಾವುದೇ ಸೇವೆ ಮಾಡೋಕ್ಕಾಗ್ದಿಲ್ಲ ಅಂದ್ರೆ ಈ ಸೇವೆಯನ್ನು ಒಂದು ಮಾಡಿರಿ. ಖಂಡಿತ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಾವೆ. ನೀವೆಲ್ಲರೂ ಕೇಳಿರ್ತೀರಿ ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತಾರಪ್ಪ, ಸತ್ಯನಾರಾಯಣ ಪೂಜಾ ಮಹತ್ವ ಏನು, ಸತ್ಯನಾರಾಯಣ ಪೂಜೆ ಮಾಡೋದ್ರ ಮನೆಯಲ್ಲಿ ಏನೇನೆಲ್ಲ ಆಗ್ತೈತೆ ನಿಮಗೆಲ್ಲ ಗೊತ್ತೈತೆ. ಅದನ್ನೇನು ಹೆಚ್ಚಾಗಿ ನಾ ಹೇಳಕ್ಕೆ ಹೋಗಲ್ಲ. ಸತ್ಯನಾರಾಯಣ ಪೂಜೆ ಮಾಡೋದರಿಂದ ಮೊದಲನೇದಾಗಿ ಮನ್ಯಾಗ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸ್ತೈತಿ, ಧನಧಾನ್ಯದಾಗ ಅಭಿವೃದ್ಧಿ ಆಗ್ತೈತಿ, ಸಂಪತ್ತು ಸ್ಥಿರವಾಗ್ತೈತಿ, ಆಯುಷ್ಯ ಆರೋಗ್ಯ ಎಲ್ಲರಿಗೂ ಸಿಗ್ತೈತಿ. ಆ ಗ್ರಂಥದ ಅದ್ರ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಸತ್ಯನಾರಾಯಣ ಪೂಜೆ ನೀವೆಲ್ಲರೂ ಶ್ರಾವಣ ಮಾಸದಂದ್ರೆ ಒಂದು ಪವಿತ್ರವಾದ ಮಾಸ. ಈ ಮಾಸದಾಗ ಎಷ್ಟೋ ನಾವು ಪೂಜಾ ಪುನಸ್ಕಾರ, ಎಷ್ಟೋ ದೇವರ ಕಾರ್ಯಗಳನ್ನ ಎಲ್ಲವನ್ನ ಮಾಡ್ತಿರ್ತಾವೆ. ಅದ್ರಾಗ ತಪ್ಪದೇ ಮಾಡಬೇಕಾಗಿರುವಂಥ ಒಂದು ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ. ನಾವೇನು ವಿಜೃಂಭಣೆಯಿಂದ ಅಥವಾ ಎಲ್ಲ ದೊಡ್ಡದಾಗಿ ಮಾಡ್ಬೇಕಂತೇನಿಲ್ಲ. ಸರಳವಾಗಿ ಮನ್ಯಾಗ ನಾವು 5, 3, 7, 9, 21, 51, 108 ಈ ರೀತಿ ಸತ್ಯನಾರಾಯಣ ಪೂಜೆ ಕೂಡ ಶ್ರಾವಣ ಮಾಸದಾಗ ನಾವು ಮನ್ಯಾಗ ಸರಳವಾಗಿ ಮಾಡ್ಬೋದು. ಮೊದಲನೇದಾಗಿ ನೋಡ್ರಿ, ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಯಾರು ಮಾಡ್ತಾರಲ್ಲ ಖಂಡಿತ ಈ ಸಲ ನೀವು ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಗುರುಗಳನ್ನ ಕರೆಸಿ ಬ್ರಾಹ್ಮಣರಿಗೆ ಕರೆಸಿ ಕೂಡ ಮಾಡ್ಬೋದು. ಇಲ್ಲ ಅಕ್ಕ ನಾವು ಸರಳವಾಗಿ ಮನ್ಯಾಗ ಪ್ರತಿ ಹುಣ್ಣಿಮೆಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಾಡ್ತೇವೆ ಅಂದ್ರೂ ನಡಿತೈತಿ. ಶ್ರಾವಣ ಮಾಸದಾಗ ದೊಡ್ಡ ಸತ್ಯನಾರಾಯಣ ಪೂಜೆಗಳನ್ನ ಹಾಕ್ತಾರೆ, ಅಂದ್ರೆ ಗುರುಗಳನ್ನ ಕರೆಸಿ ನಾವು ಪೂಜೆ ಹಾಕ್ತಿರ್ತೇವೆ. ಅದಾಗಲಿಲ್ಲ ಅಂದ್ರೆ ಸರಳವಾಗಿ ಮನ್ಯಾಗ ಮಾಡ್ರಿ. ಇಲ್ಲಿ ಕೊಟ್ಟಿದ್ದೇನಲ್ಲ ಚಿತ್ರದಾಗ ಈ ರೀತಿ ಇಷ್ಟ ಸಾಕು. ನೀವು ಇಷ್ಟ ಪೂಜಾದ ಮಾಂಡನಿ ತಯಾರಿ ಮಾಡ್ಕೊಂಡ ದೀಪ ಹಚ್ಚಿ ಶಿರಾ ನೈವೇದ್ಯವನ್ನು ಮಾಡಿ ಸತ್ಯನಾರಾಯಣ ಗ್ರಂಥವನ್ನು ಓದ್ರೂ ಕೂಡ ಸತ್ಯನಾರಾಯಣ ಪೂಜೆ ನಿಮ್ಮ ಪೂರ್ಣ ಆಗ್ತೈತಿ. ಆ ನಂತರ ಇನ್ನು 5 ಸಂಕಲ್ಪಯುಕ್ತ ಸತ್ಯನಾರಾಯಣ ಪೂಜೆ ಯಾವ ರೀತಿ ಮಾಡೋದು ನೋಡಿರಿ. ಸಂಕಲ್ಪಯುಕ್ತ ಸತ್ಯನಾರಾಯಣ ಪೂಜೆ ಮಾಡೋದಿತ್ತಂದ್ರೆ 5 ಮಾಡ್ಬೋದು, 3 ಮಾಡ್ಬೋದು, 11, 7, 9, 21, 51, 108 ಈ ರೀತಿ ನಿಮ್ಗೆ ಯಾವ ಇಷ್ಟ ಆಗ್ತಾವಲ್ಲ ಅಷ್ಟು ನೀವು ಅಂದರೆ ಈಗ ಶ್ರಾವಣ ಮಾಸದಾಗ ನಾವು ಕಂಟಿನ್ಯೂ ಸತ್ಯನಾರಾಯಣ ಪೂಜೆ 5 ಸತ್ಯನಾರಾಯಣ ಪೂಜೆ ಮಾಡ್ಬೋದು, 3 ಮಾಡ್ಬೋದು. ಅಂದ್ರೆ ಮಾಂಡನಿ ಒಂದು ಸಲ ಪೂಜಾದ ತಯಾರಿ ಮಾಡಿ ಇಡ್ತಂದ್ರೆ ಪ್ರತಿದಿನ ಹೂವು ಮತ್ತು ದೀಪ ಅಷ್ಟೇ ಚೇಂಜ್ ಮಾಡೋದಿರ್ತೈತಿ. 5 ದಿನ ಕಂಟಿನ್ಯೂ ಸತ್ಯನಾರಾಯಣ ಕತೆ ಓದೋದೈತಿ, ಪ್ರಸಾದ ಮಾಡೋದಿರ್ತೈತಿ. ಉಪವಾಸ ಮಾಡುವಂಥ ಅವಶ್ಯಕತೆ ಇರೋಲ್ಲ. ನಾವು ಹುಣ್ಣಿಮೆದು ಏನು ಸತ್ಯನಾರಾಯಣ ಪೂಜೆ ಮಾಡ್ತೀವಲ್ಲ ಆ ದಿನ ಉಪವಾಸ ಮಾಡುವಂಥದ್ದು ಇರ್ತೈತಿ. ಈ 5 ದಿನ ಸತ್ಯನಾರಾಯಣ ಪೂಜೆ ಏನು ಮಾಡ್ತೀವಲ್ಲ ಇದಕ್ಕೆ ಉಪವಾಸ ಮಾಡುವಂಥ ಅವಶ್ಯಕತೆ ಇರೋಲ್ಲ. ಆ ನಂತರ ನಮಗೆ ಹುಣ್ಣಿಮೆ ಪೂಜೆ ದಿವಸ ಸಾಯಂಕಾಲ ಪ್ರದೋಷ ಟೈಮ್ದಾಗ ಮಾಡೋದಿರ್ತೈತಿ. ಈ 5 ದಿನ ಸತ್ಯನಾರಾಯಣ ಪೂಜೆ ಏನಿರ್ತಿಲ್ಲ ನಾವು ಬೆಳಗ್ಗೆ ಪೂಜೆದೆಲ್ಲ ತಯಾರಿ ಮಾಡ್ಕೊಂಡು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಬುಕ್ ಓದ್ರು ನಡಿತೈತಿ, ಸಾಯಂಕಾಲ ಓದ್ರು ನಡಿತೈತಿ. ಇದಕ್ಕೆ ಪ್ರದೋಷ ಟೈಮ್ದಾಗ ಮಾಡ್ಬೇಕತ್ತೇನಿಲ್ಲ. 5 ದಿನ ಕಂಟಿನ್ಯೂ ಮಾಡೋದ್ರಿಂದ ಅಲ್ಲಿ ನಮ್ಮ ಸೇವೆ ಆಗುವಂಥ ಮುಖ್ಯ ಆಗಿರ್ತೈತಿ. ಮತ್ತು ಕತೆ ಶ್ರವಣ ಮತ್ತು ಕತೆ ಪಾರಾಯಣ ಮಾಡೋದು ಮುಖ್ಯ ಆಗಿರ್ತೈತಿ. ನೈವೇದ್ಯ ಅರ್ಪಣೆ ಮಾಡಿ ನೀವು ಪಾರಾಯಣ ಮಾಡಿ ಆರತಿ ಮಾಡಿ 5ನೇ ದಿನಕ್ಕೆ ನೀವು ಪೂಜಾ ಸಂಪನ್ನ ಮಾಡಿ ವಿಸರ್ಜನೆಯನ್ನು ಮಾಡ್ಬೋದು. ಇಲ್ಲ ಅಕ್ಕ ನಾವು 5 ದಿನ ಆಗೋಲ್ಲ, ನಾವು ಸಂಕಲ್ಪಯುಕ್ತ ಇದೇ ಸಲ ಫಸ್ಟ್ ಟೈಮ್ ನಾವು ಸತ್ಯನಾರಾಯಣ ಪೂಜೆ ಇದೇ ಶ್ರಾವಣ ಮಾಸದಿಂದ ಆರಂಭ ಮಾಡ್ತೇವೆ ಅಂದ್ರೆ ನೀವು ಗುರುಗಳನ್ನ ಕರೆಸಿ ದೊಡ್ಡದಾಗಿ ಮನ್ಯಾಗ ಸತ್ಯನಾರಾಯಣ ಪೂಜೆ ಹಾಕಿದ್ರೆ ನಡ್ತೈತಿ. ಅವರೆಲ್ಲ ನಿಮ್ಗೆ ಮಾಹಿತಿ ಸಾಹಿತ್ಯ ಎಲ್ಲ ಅವ್ರು ಬೆಳಗ್ಗಿನ ಟೈಮ್ ಅಥವಾ ಸಾಯಂಕಾಲ ಅವ್ರು ಹೇಳೋ ಟೈಮ್ದಾಗ ನೀವು ಮುಹೂರ್ತ ನೋಡ್ಕೊಂಡು ಅವರೆಲ್ಲ ಮಾಡಿಕೊಡ್ತಾರೆ. ನಮ್ಗೆ ಜಸ್ಟ್ ಅಲ್ಲಿ ಪೂಜೆ ಪುನಸ್ಕಾರ ನಾವು ಜೋಡಿಲೇ ಪೂಜೆ ಕೂತ ಆ ಪೂಜೆಯನ್ನು ಮಾಡೋದಿರ್ತೈತಿ. ಆನಂತರ ಬಂದವರಿಗೆ ಪ್ರಸಾದ ಕೊಡೋದಿರ್ತೈತಿ. ಇಲ್ಲ ಸರಳವಾಗಿ ನಾವು ಮನ್ಯಾಗ ಮಾಡ್ತೇವೆ ಅಂದ್ರೆ ನೀವು ಸಾಯಂಕಾಲ ಮಾಡಿರಿ ಅಥವಾ ಬೆಳಗ್ಗೆ ಮಾಡಿರಿ ನಡ್ತೈತಿ. ಸತ್ಯನಾರಾಯಣ ಫೋಟೋ ಇತ್ತ ಮುಂದೆ ಒಂದು ಕಲಶ ಇಟ್ಟ ಆ ಕಲಶದಾಗ ನೀರು, ಅರಿಶಿಣ, ಕುಂಕುಮ, ಹೂವು, ಅಡಿಕೆ ಹಾಕಿ ಬೆಳ್ಳಿ ಅಥವಾ ಬಂಗಾರದ ಯಾವುದೋ ಒಂದು ವಸ್ತು ಹಾಕ್ರಿ. ಆನಂತರ ಅದ್ರಾಗ ಮಾವಿನ ಎಲೆ ಅಥವಾ ಎಲೆ ತಿನ್ನು ಎಲೆ ಇರ್ತಾ ಅದನ್ನು 5 ಹಾಕಿ ಆನಂತರ ಒಂದು ಪ್ಲೇಟ್ ತೊಗೊಂಡು ಅದ್ರ ಮ್ಯಾಗ ಒಂದು ಬಟ್ಲು ಅಕ್ಕಿ ಹಾಕಬೇಕು. ಆ ಬಟ್ಲು ಅಕ್ಕಿಯಾಗ ಸ್ವಸ್ತಿಕ ಅಥವಾ ಓಂ ತೆಗಿಬೇಕು, ಅಂದ್ರೆ ಶುಭ ಚಿಹ್ನೆಗಳ್ನ ತೆಗೆದು ಆನಂತರ ಅಲ್ಲಿ ನಾವು ಬಾಲಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೋದೈತಿ. ಆನಂತರ ಮುಂದೆ ಎರಡೆರಡಾಗಿ ಮೂಲೆ ಎಲೆಯನ್ನು ಇಟ್ಟು ಒಂದು ಮೊದಲನೇದಾಗಿ ಗಣಪತಿ, 2ನೇದ ಕುಲದೇವತೆ, 3ನೇದ ವರುಣ ದೇವತೆ. ಮತ್ತು ನಾವು ಸತ್ಯನಾರಾಯಣ ಪೂಜೆ ಏನು ಮಾಡಿರ್ತೋ ಬಲಗಡೆ ಗಂಟೆ ಎಡಗಡೆ ಶಂಖ ಇತ್ತಂದ್ರೆ ಶಂಖ ಇಡ್ರಿ, ಗಂಟೆ ಇಟ್ಟು ಆನಂತರ ನಮ್ಗೆ ಸತ್ಯನಾರಾಯಣ ಪೂಜೆ ಕತೆ ಏನು ಗ್ರಂಥ ಇರ್ತಿದ್ದಿಲ್ಲ ಅದನ್ನು ಕೂಡ ಅಲ್ಲೇ ಇಟ್ಟ ಧೂಪ, ಉದ್ಬತ್ತಿ, ದೀಪ ಎಲ್ಲ ಹಚ್ಚಿ ಪಂಚೋಪಚಾರವಾಗಿ ಸರಳವಾಗಿ ಪೂಜೆ ಮಾಡೋದೈತಿ. ಆನಂತರ ನಮ್ಗೆ ಶಿರಾ ನೈವೇದ್ಯ ಮಾಡಿ ಕೃತ ಪಾರಾಯಣ ಮಾಡೋದೈತಿ. ಅಂದ್ರೆ ಸತ್ಯನಾರಾಯಣ ಮೇನ್ ಇಲ್ಲಿ 5 ಸತ್ಯನಾರಾಯಣ ಮಾಡೋ ಉದ್ದೇಶ 5 ಸಲ 5 ದಿನ ನಾವು ಕಂಟಿನ್ಯೂ ಆಗಿ ಸತ್ಯನಾರಾಯಣದ ಕಥೆಯನ್ನು ಪಾರಾಯಣ ಮಾಡ್ತೇವೆ. ಹಾಗಾಗಿ ಇಲ್ಲೇ 5 ದಿನ ನಾವು ಕಂಟಿನ್ಯೂ ಮಾಡ್ಬೋದು. ಹುಣ್ಣಿಮೆ ದಿವಸ ಕೂಡ ನೀವು ಸರಳ ಒಂದೇ ದಿನ ಮಾಡಿ ಮಾರನೇ ದಿನ ನೀವು ಬೆಳಗ್ಗೆ ಇದನ್ನು ವಿಸರ್ಜನೆ. ಅಂದರೆ ಉತ್ತರ ಪೂಜೆ ಅಂದ್ರೆ ಆರತಿ ಮಾಡಿ ಹೊಳ್ಳಿ
ತೆಂಗಿನಕಾಯಿ ಅಂತೂ ನೀವು ಎಲ್ಲರೂ ಒಡೆದಿರ್ತೀರಿ. ತೆಂಗಿನಕಾಯಿ ಒಡೆದ ನೀವು ಉತ್ತರ ಪೂಜೆ ಮಾಡಿ ಆನಂತರ ನೀವು ಪೂಜೆ ವಿಸರ್ಜನೆ ಮಾಡಿರ್ತೈತಿ. ಈ ಸತ್ಯನಾರಾಯಣ ಪೂಜೆನ ತಪ್ಪದೆ ಇನ್ನೂ ಯಾರೂ ಮಾಡಿಲ್ಲ ಅಂದ್ರೆ ಈ ಹುಣ್ಣಿಮೆಗೆ ಬರೋ 28 ತಾರೀಕು ಆಗಸ್ಟ್ 28 ತಾರೀಕು ಹುಣ್ಣಿಮೆ ಐತಿ. ಆ ದಿನ ನೀವು ಮಾಡ್ಬೋದು ಸಾಯಂಕಾಲ. ಇಲ್ಲ ಅಂದ್ರೆ ನೀವು ಹುಣ್ಣಿಮೆ ದಿನನ 5 ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂದ್ರೆ ನಡ್ತೈತಿ. ಇಲ್ಕ ಅದಕ್ಕಿಂತ ಹುಣ್ಣಿಮೆಗೆ ನಮ್ಮ 5 ಸತ್ಯನಾರಾಯಣ ಮುಗಿತಾವ ಅಂದ್ರೆ ಇದಕ್ಕಿಂತ ಮುಂಚೆ ಕೂಡ ನೀವು ಮಾಡ್ಬೋದು 3 ಅಥವಾ ಹುಣ್ಣಿಮೆ ಆದ ಕೂಡಲೇ ನೀವು ನೆಕ್ಸ್ಟ್ 5 ಮಾಡ್ಬೋದು. ಇನ್ನು ಸತ್ಯನಾರಾಯಣ ಹುಣ್ಣಿಮೆಯಿಂದ ಯಾರು ಆರಂಭ ಮಾಡಿದಾರೆ, ಇದೇ ಮೊದಲನೇ ಸಲ ಆರಂಭ ಮಾಡಿದ್ರೆ ಸತ್ಯನಾರಾಯಣ ಪೂಜಾ ಬೆಳಗಿನ ಜಾವ ಅಂದ್ರೆ ನಾವು ತಲೆ ಸ್ನಾನ ಮಾಡ್ಕೊಂಡು ಉಪವಾಸ ಮಾಡೋದಿರ್ತೈತಿ. ಉಪವಾಸ ಅಂದ್ರೆ ಪೂರ್ಣ ಉಪವಾಸ ಅಲ್ಲ, ನೀವು ಫಲಹಾರ ಆಹಾರ ಅಂದರೆ ಚಹಾ ಟೀ ಕಾಫಿ ಈ ರೀತಿ ತೊಗೊಂಡು ನೀವು ಉಪವಾಸ ಮಾಡಬೇಕು. ಸಾಯಂಕಾಲ ನೀವು ಯಾವಾಗ ಪೂಜೆ ಆಗ್ತಿಲ್ಲ ನೈವೇದ್ಯ ಮಾಡಿ ಆರತಿ ಮಾಡಿ ನಿಮ್ಗೆ ಉಪವಾಸ ಬಿಡೋದು. ಸತ್ಯ ದೇವ್ರ ಅಂದರೆ ಸತ್ಯ ನಾರಾಯಣ ಅಂದರೆ ಸತ್ಯಗಿರುವ. ನಮ್ಗೆ ಎಷ್ಟೇ ಕಷ್ಟಗಳು ಏನಿರಲಿ ನಾವು ಪ್ರಾಮಾಣಿಕ ಸತ್ಯದ ದಾರಿಯಲ್ಲಿದ್ದು ಅಂದ್ರೆ ನಮ್ಗೆ ದೇವ್ರ ಕೈ ಹಿಡಿದು ಎತ್ತ ನಮ್ಮ ಜೀವನದಾಗಿರೋವೆಲ್ಲ ಕಷ್ಟಗಳು ದೂರಾಗಿ ಸುಖ ಸಮೃದ್ಧಿ ಇರೋದು ನಮ್ಮ ಜೀವನದಾಗ ಬಂದೇ ಬರ್ತೈತಿ. ಪೂರ್ಣ ವಿಶ್ವಾಸ ಇಟ್ಟು ಸತ್ಯನಾರಾಯಣ ಪೂಜೆ ಮಾಡಿರಿ. ಯಾರು ಸಂಕಲ್ಪಯುಕ್ತ 11/24 ಪ್ರತಿ ಹುಣ್ಣಿಮೆಗೆ ಸೇವೆ ಮಾಡಾದಿರಲ್ಲ ಈ ಹುಣ್ಣಿಮೆಯಿಂದ ಖಂಡಿತ ನೀವು ಆರಂಭ ಮಾಡಿರಿ. ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಮನ್ಯಾಗ ಸುಖ ಸಮೃದ್ಧಿ ಧನಧಾನ್ಯದಾಗ ಅಭಿವೃದ್ಧಿ ಆಗ್ತೈತಿ. ಹಾಗಾಗಿ ಪ್ರತಿ ಶ್ರಾವಣ ಮಾಸದಾಗ ನಾವು ಹಾಕ್ತೇವೆ ಅಂದ್ರೆ ನಡಿತೈತಿ. ಆದ್ರೆ ಈ ಹುಣ್ಣಿಮೆಯಿಂದ ನೀವು ಸತ್ಯನಾರಾಯಣ ಇನ್ನೂ ಯಾರು ಸತ್ಯನಾರಾಯಣ ಪೂಜೆನ ಆರಂಭ ಮಾಡಿಲ್ಲ ಈ ಹುಣ್ಣಿಮೆ ಖಂಡಿತ ಮಾಡಿ ನೋಡಿರಿ. ಪ್ರತಿ ತಿಂಗಳದಾಗ ಬರುವಂಥ ಒಂದು ದಿನ ನಮಗೆ ಸತ್ಯನಾರಾಯಣ ಮಾಡೋದಿರ್ತೈತಿ. ಅತ್ಯಂತ ಸರಳ ರೀತಿಯಿಂದ ಮಾಡೋದಿರ್ತೈತಿ. ಈ ಸೇವೆಯಿಂದ ಖಂಡಿತವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೈತಿ. ನಾ ಇದನ್ನು 2-3 ವರ್ಷದಿಂದ ಮಾಡ್ಕೊಂಡು ಇದ್ರ ಅನುಭೂತಿ ಇದ್ರ ಪ್ರಚಿತಿ ಕೂಡ ಅಷ್ಟೇ ಮಹತ್ವದಿದ್ದಾವೆ. ಹಾಗಾಗಿ ನಿಮ್ಗೆ ಎಲ್ಲರಿಗೂ ಹೇಳೋದಿಷ್ಟೇ, ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿ. ಅತ್ಯಂತ ಸರಳ ಸೇವೆಗಳು ಇರ್ತಾವೆ, ಭಾಳ ಅಂದ್ರೆ ಒಂದು ಅರ್ಧ ತಾಸು ಒಂದು ತಾಸು ಸಟ್ಟೆ ಇರ್ತಾವೆ. ಆದರೆ ಎಷ್ಟೋ ಪ್ರಮಾಣದಾಗ ನಮ್ಮ ಜೀವನದಾಗಿರುವಂಥ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಮಾರ್ಗಗಳನ್ನು ಇವು ಹುಡುಕಿಕೊಡ್ತಾವೆ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಸೇವೆಯನ್ನು ಮಾಡಿರಿ. ಅಕ್ಕ ನಮ್ಗೆ ಇನ್ನು ಮಣ್ಣಿ ಮಾಡಿ ಪೂಜೆ ಮಾಡ್ಕೋಗಿಲ್ಲ ಅಂದ್ರೆ ಸತ್ಯನಾರಾಯಣ ಪೂಜೆ ಪ್ರತಿಯೊಬ್ಬರತ್ತಕ್ಕೂ ಮೊಬೈಲ್ ಐತಿ. ಸತ್ಯನಾರಾಯಣ ಪೂಜೆ ಕಥೆಯನ್ನು ಕೇಳಿ ಅದರ ಕಥೆಯನ್ನು ಕೇಳಕ್ಕೆ ಪ್ರಯತ್ನ ಮಾಡಿರಿ. ಅಥವಾ ಅದ್ರ ಕಥೆಯನ್ನು ಹಚ್ಚಿಟ್ಟು ನೀವು ಸಾಯಂಕಾಲ ಒಂದು ದೀಪ ಹಚ್ಚಿ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಸತ್ಯನಾರಾಯಣ ಪೂಜೆ ನನಗೆ ಮಾಡೋದೈತಿ, ನನಗೆ ಅನುಕೂಲ ಮಾಡಿಕೊಡ್ರಿ. ಅದ್ರ ನೆಕ್ಸ್ಟ್ ನೀವು ನೋಡ್ರಿ ಎಷ್ಟು ವಿಜೃಂಭಣೆಯಿಂದ ಆ ಸೇವೆ ಆ ಪೂಜೆಯನ್ನು ಮಾಡ್ತೀರಿ. ಹಾಗಾಗಿ ಸತ್ಯನಾರಾಯಣ ಪೂಜೆ ಬಗ್ಗೆ ನನಗೆ ಈ ರೀತಿ ಹೇಳ್ಕೊಡೋದೈತಿ. ಇನ್ನು ಯಾವುದೇ ರೀತಿ ಅಡಚಣೆ ಬಂದು ಅಂದರೆ ಸತ್ಯನಾರಾಯಣ ಪೂಜೆ ಮಾಡಕ್ಕೆ ಬರೋಲ್ಲ, ನೆಕ್ಸ್ಟ್ ನೀವು ಮಾಡ್ಬೋದು. ಸತ್ಯನಾರಾಯಣ ಪೂಜೆ ಈ ಹುಣ್ಣಿಮೆಗೆ ಆಗಲಿಲ್ಲ ಅಂದ್ರೆ ಶ್ರಾವಣ ಮಾಸ ಮುಗಿಕ್ಕಿಂತ ಮುಂಚೆ ನೀವು ಸತ್ಯನಾರಾಯಣ ಪೂಜೆ ಮಾಡಿರಿ. ಗುರುವಾರ ಕೂಡ ಮಾಡ್ಬೋದು, ಶುಕ್ರವಾರ ಮಾಡ್ಬೋದು, ಮಂಗಳವಾರ ಮಾಡ್ಬೋದು. ಆದಷ್ಟು ಸತ್ಯನಾರಾಯಣ ಪೂಜೆಯನ್ನು ಸರಳ ರೀತಿಯಿಂದ ಮನ್ಯಾಗ ನೋಡಿರಿ. ನೀವು ನನಗೆ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಬದಲಾವಣೆಗಳು ಆಗಿದಾವೆ ಅನ್ನೋದು. ಖಂಡಿತವಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿರಿ. ದೇವ್ರಿಗೆ ಬೇಕಾಗಿರೋದು ನಮ್ಮ ಮನಸ್ಸಾಗಿರುವಂಥ ವಿಶ್ವಾಸ ಮತ್ತು ಅಷ್ಟೇ ಸರಳ ರೀತಿಯಿಂದ ಸಿಂಪಲ್ಲಾಗಿ ಮಾಡಿ ನೋಡಿರಿ. ನೆಕ್ಸ್ಟ್ ನಿಮ್ಗೆ ಹೆಚ್ಚಿನ ಪ್ರಮಾಣದಾಗ ಮಾಡುವಂಥ ಒಂದು ಶಕ್ತಿ ದೇವ್ರು ನಿಮ್ಗೆ ಕೊಡ್ತಿರ್ತಾ. ಈ ಮಾಹಿತಿ ನನಗೆ ಶೇರ್ ಮಾಡ್ಕೋ ಉದ್ದೇಶ ಇಷ್ಟ. ಎಲ್ಲರೂ ಆದಷ್ಟು ಸತ್ಯನಾರಾಯಣ ಪೂಜೆಯನ್ನು ಮಾಡಲಿ, ಅದರ ಆ ಸೇವೆಯ ಅನುಭೂತಿಯನ್ನು ಆ ಪ್ರಚಿತಿಯನ್ನು ಅನುಭವಿಸಲಿ ಅನ್ನೋದು ಅಷ್ಟೇ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊತಾನು. ಮುಂದಿನ ಹೊಸ ವಿಡಿಯೋ ಜೊತೆ ಮುಂದೆ ಬರ್ತೇನೆ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.